टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಿಗೂಢವಾಗಿ ನಾಪತ್ತೆಯಾಗಿದ್ದಂತ ವಿದ್ಯಾರ್ಥಿ ದಿಗಂತ್ ಇದೀಗ ಪತ್ತೆಯಾಗಿದ್ದಾನೆ. ಉಡುಪಿಯ ಡಿಮಾರ್ಟ್ನಲ್ಲಿ ದಿಗಂತ್ ಪ್ರತ್ಯಕ್ಷನಾಗಿದ್ದಾನೆ. TV9 ನಲ್ಲಿ ದಿಗಂತ್ ನಾಪತ್ತೆಯ ಎಕ್ಸ್ಕ್ಲೂಸಿವ್ ಕಹಾನಿಯನ್ನ ಎಳೆಯಲಾಗಿತ್ತು. ಪರೀಕ್ಷೆ ಭಯಕ್ಕೆ ಮನೆ ಬಿಟ್ಟಿದ್ದಂತಹ ವಿದ್ಯಾರ್ಥಿ ದಿಗಂತ್ ದ್ವಿತೀಯ PU ಪರೀಕ್ಷೆ ಭಯದಿಂದ ದಿಗಂತ್ ನಾಪತ್ತೆಯಾಗಿದ್ದ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾರೆ. ಪೊಲೀಸರ ಮುಂದೆ ಈ ಬಗ್ಗೆ ವಿದ್ಯಾರ್ಥಿ ತಪ್ಪೊಪ್ಪಿಗೆ ಕೂಡ ಕೊಟ್ಟಿದ್ದಾನೆ. ಇನ್ನು ನಾಪತ್ತೆಯಾದ ದಿನ ಮನೆ ಬಳಿ ರೈಲ್ವೆ ಟ್ರ್ಯಾಕ್ ಹೋಗಿರ್ತಾನೆ. ಅಲ್ಲಿ ಚಪ್ಪಲಿ ಬಿಟ್ಟು ಬೇರೆ ಶೂ ಹಾಕೊಂಡು ಅಲ್ಲಿಂದ ಪರಾರಿಯಾಗಿರ್ತಾನೆ. ಬೈಕ್ ಏರಿ ನಂತರ ಮಂಗಳೂರಿಗೆ ತಲುಪಿರ್ತಾನೆ ದಿಗಂತ್. ಶಿವಮೊಗ್ಗ ತಲುಪಿ ಅಲ್ಲಿಂದ ಮೈಸೂರಿಗೆ ಪ್ರಯಾಣ ಮಾಡಿ ಮೈಸೂರಿಂದ ಟ್ರೈನ್ ಹಿಡ್ಕೊಂಡು ಬೆಂಗಳೂರಿಗೆ ಬಂದು ನಂದಿ ಬೆಟ್ಟ ಎಲ್ಲ ಸುತ್ತ ಹಾಕಿ ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡಿ ಹೀಗೆ ಎಲ್ಲಾ ಕಡೆ ಸುತ್ತಾಟ ನಡೆಸಂತ ದಿಗಂತ್ ನಿನ್ನೆ ಬೆಂಗಳೂರಿನಿಂದ ಉಡುಪಿಗೆ ತೆರಳಿದ. ನಂತರದಲ್ಲಿ ಈಗ ಡಿಮಾರ್ಟ್ನಲ್ಲಿ ಈತ ಪತ್ತೆಯಾಗಿದ್ದಾನೆ. ಇನ್ನು ಬಾಲಕನ ಹೇಳಿಕೆ ಮೇಲೆ ಈ ಒಂದು ಪ್ರಕರಣ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಬಾಲಕ ಈಗಾಗಲೇ ಅವ್ರ ತಾಯಿಗೆ ಕರೆ ಮಾಡಿ ಯಾರೋ ಬಲವಂತವಾಗಿ ತನ್ನನ್ನು ಕರ್ಕೊಂಡು ಹೋದ್ರು ಅಂತ ಹೇಳ್ತಿದ್ದಾನೆ. ಹಾಗಾಗಿ ಯಾರು ಆ ಕ್ರಿಮಿಗಳು, ಯಾವ ಉದ್ದೇಶದಿಂದ ಈತನನ್ನ ಕರ್ಕೊಂಡು ಹೋಗಿದ್ರು, ಎಲ್ಲೆಲ್ಲಿ ಈತ ನಿಜಕ್ಕೂ ಸುತ್ತಾಡಿದ, ಏನು ಎತ್ತ, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಇನ್ನು ನಾಪತ್ತೆಯಾದ ದಿನವೇ ಈತ ಮನೆಯ ಹತ್ತಿರ ಇದ್ದಂಥ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೋಗ್ತಾನೆ, ಚಪ್ಪಲಿಯನ್ನ ಬಿಡ್ತಾನೆ, ಅದ್ರ ಮೇಲೆ ಬ್ಲಡ್ ಕೂಡ ಪತ್ತೆಯಾಗಿರುತ್ತೆ. ಅಲ್ಲಿಂದ ಶೂ ಹಾಕೊಂಡು ಎಸ್ಕೇಪ್ ಆಗಿರ್ತಾನೆ. ಬೈಕ್ ಏರಿ ಮಂಗಳೂರಿಗೆ ತಲುಪ್ತಾನೆ ದಿಗಂತ್. ಮಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗ್ತಾನೆ ಬಸ್ನಲ್ಲಿ. ಅಲ್ಲಿಂದ ಮೈಸೂರಿಗೆ ಪ್ರಯಾಣವನ್ನ ಮಾಡ್ತಾನೆ ಟ್ರೈನ್ ಮೂಲಕವಾಗಿ. ಟ್ರೈನಿಂದ ಈಗ ಬೆಂಗಳೂರಿಗೆ ತಲುಪ್ತಾನೆ. ಬೆಂಗಳೂರಿಗೆ ಬಂದು ಅಲ್ಲಿಂದ ನಂದಿ ಬೆಟ್ಟಕ್ಕೆ ಹೋಗ್ತಾನೆ. ನಂದಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಕೂಡ ಮಾಡ್ತಾನೆ. ನಂತರದಲ್ಲಿ ಬೇರೆ ಬೇರೆ ಕಡೆ ಸುತ್ತಾಡಿದಂತಹ ದಿಗಂತ್ ಅಲ್ಲಿಂದ ನೇರವಾಗಿ ಅಂದ್ರೆ ಬೆಂಗಳೂರಿನಿಂದ ನೇರವಾಗಿ ಉಡುಪಿಗೆ ತೆರಳಿದ. ಡಿಮಾರ್ಟ್ನಲ್ಲಿ ಇದೀಗ ದಿಗಂತ್ ಪತ್ತೆಯಾಗಿದ್ದಾನೆ. ಎಕ್ಸಾಮ್ ಭಯದಿಂದ ಈತ ಮನೆ ಬಿಟ್ಟಿದ್ದ ಅನ್ನುವಂತಹ ವಿಚಾರವನ್ನ ಬಾಲಕನೇ ಹೇಳ್ಕೊಂಡಿದ್ದಾನೆ. ಆದರೆ ತಾಯಿಗೆ ಕರೆ ಮಾಡಿ ಹೇಳಿರುವಂತಹ ವಿಚಾರದಲ್ಲಿ ಗಮನಿಸೋದಾದ್ರೆ ಯಾರೋ ತನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ದಾನೆ. ಅವರ ತಂದೆ ಹೇಳೋ ಪ್ರಕಾರ, ದಿಗಂತ್ ತಂದೆ ಹೇಳ್ತಿದ್ದಾರೆ, ಯಾಕಂದ್ರೆ ಆತನಿಗೆ ಪರೀಕ್ಷೆ ಭಯ ಅನ್ನೋದಿರಲಿಲ್ಲ, ಆತ ಚೆನ್ನಾಗೇ ಓದ್ತಿದ್ದ. ಇನ್ನು ಎಕ್ಸಾಮ್ ಭಯ ಅಂತ ಹೇಳ್ತಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾರು ಕರ್ಕೊಂಡು ಹೋಗಿದ್ರು ಆತನನ್ನ, ಎಲ್ಲೆಲ್ಲಿ ಸುತ್ತಾಡಿದ, ಜೊತೆಗೆ ಆತನನ್ನ ಲಿಂಗ ಪರಿವರ್ತನೆಗಾಗಿ ಹೈದರಾಬಾದ್ಗೆ ಕರ್ಕೊಂಡು ಹೋಗಲಾಗಿತ್ತು ಅನ್ನುವಂಥ ಆತಂಕ ಕೂಡ ಇತ್ತು. ಇದೀಗ ದಿಗಂತ್ ಪ್ರತ್ಯಕ್ಷನಾಗಿದ್ದು ಪ್ರಕರಣ ಏನೋ ಸುಖಾಂತ್ಯ ಆಗಿದೆ. ಆದರೆ ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.